ಅಲ್ಲಿ 400 ಎಕರೆನಲ್ಲಿ 480ರಲ್ಲಿ 220 ಎಕರೆ ಖರಾಬ್ ಇದೆ. ಆ ಖರಾಬ್ ಹೊಡೆಯಕ್ಕೆ ಏರ್ಪೋರ್ಟ್ ಜಾಗ ಅಲ್ಲೇ ಹೇಳೋರಲ್ಲ. ಇಲ್ಲಿ ನೋಡಿ ಸರ್, ಇಲ್ಲಿ ಒಂದ್ ಸ್ವಲ್ಪ ಇಟ್ಕೊಂಡು ಕೇಳಿ ಸರ್. ನಮ್ಗೆ ಟಿವಿ ರೆಕಾರ್ಡ್ ಆಗೋದು ಮಿಕ್ಸ್ ಆಗುತ್ತೆ ಸರ್. ಫಸ್ಟ್ ಚಿಕ್ಕವನ್ಗಳು ಮುಗಿಸ್ಬಿಡಿ ಸರ್. ಅಲ್ಲ ಸರ್, ಇದು ಚಿಕ್ಕೊಂಡ್ಗಳು ಎಲ್ಲ ಸೇರಿದಂಗೆ ಹೇಳ್ತಾ ಇರೋದು. ಈಗ ಚಿಕ್ಕೊಂಡ್ಗಳದ್ದು ಏನಾಯ್ತಲ್ಲ ಸರ್, ಚಿಕ್ಕೊಂಡ್ಗಳದ್ದು ಈ ತರ ಸುಮಾರು 750ರಿಂದ 1,000 ಕೋಟಿ ಬಾಳುತ್ತೆ ಅಂತ ನಾನು ಹೇಳ್ತಾ ಇರೋದಿಲ್ಲ. ಹಾಸನದ ಈಗಿನ ದಂಡಾಧಿಕಾರಿಗಳು ಗಮನಕ್ಕೆ ಕೇಳಿದಾಗ ಹೇಳಿದ್ರು. ಅವರು ಇವತ್ತು DC ಹತ್ರ ತಗೊಂಡು ಕಡ್ತ ತಗೊಂಡೋದ್ರೆ DC ಹೊರಗಡೆ ಹೋಗುವಂತ ಹೇಳಿದ್ರು ಅಂತ ಸರಿ ಹಿಂದೆ ಹೇಳಿದ್ದೆ. ಅದಿರಲಿ ಬಿಡಿ, ನಾನೇನಾದ್ರು ಮಾಡ್ಕೊಳ್ಳೋದು ನನಗೆ ಸಂಬಂಧ ಇಲ್ಲ. ನಾನು ಹೇಳೋದು ಇಷ್ಟೇ, ಸುಮಾರು ನಾನು ಬರೀತಾ ಇಲ್ಲ, ಸರ್ಕಾರದ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವರು ಸರ್ಕಾರದ ಅಪರ ಕಾರ್ಯದರ್ಶಿ ನಂಬರ್ 4 ನಗರ, ನಮ್ಮ ಹಾಸನ ನಗರ ಪಟ್ಟಣದ ಪ್ರದೇಶದ ವ್ಯಾಪ್ತಿನಲ್ಲಿ ಸಂಬಂಧಪಟ್ಟಂತ ಇದಕ್ಕೋಸ್ಕರ PDOಗಳು 4 ವರ್ಷ ಚಾರ್ಜ್ ಕೊಟ್ಟು ತಗೊಳ್ಳಿಲ್ಲ. ಮಹಾನಗರ ಪಾಲಿಕೆಗೆ ಹಲವಾರು ಬಾರಿ ಸರ್ಕಾರ ಲೆಟರ್ ಬರೆದ್ರು 3 ರಿಂದ 4 ವರ್ಷ. ಈಗ ಆ ಉದ್ದೇಶದಿಂದಲೇ 25 ಜನ ಗ್ರಾಮೀಣಾಭಿವೃದ್ಧಿಯ PDOಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಒಟ್ಟು ಫೋನ್ ಮಾಡಬೇಕು ಅಂತ ಕ್ರಮ ಮಾಡಿದ್ದಾರೆ. ಅದೇ ರೀತಿ ನಾವು ಕಂದಾಯ ಇಲಾಖೆಯಲ್ಲಿ ಯಾರ್ಯಾರಿದ್ರು ಗೊತ್ತು, ಆ ಕೆಲಸ ಮಾಡುವಾಗ 4 ವರ್ಷ ಯಾಕೆ ಕೊಟ್ಟಿಲ್ಲ? ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ತರ ಇದ್ರೂ ಸರ್ಕಾರಿ ಆದೇಶ ಉಲ್ಲಂಘನೆ ಮಾಡಿ ಸುಮಾರು 1000 ಎಕರೆ ಜಮೀನನ್ನ ಅಕ್ರಮವಾಗಿ ಮಾಡೋದ್ರ ಬಗ್ಗೆ ಸುಮಾರು 2,000 ಕೋಟಿ ಆಗುತ್ತೆ. ಸರ್, ಅಲ್ಲಿಂದ ಬೆಳವಣಿಗೆ ಆಗಿರೋಕೆ ಹೇಳ್ತಾ ಇರೋದಿಲ್ಲ. ಬೆಳವಣಿಗೆನ 7 ತಿಂಗಳಾದ್ಮೇಲೆ 25/5/2025 ಇದೊಂದು ಕಾಪಿ ಕೊಡ್ತೀನಿ ನೋಡಿ. ಇಲ್ಲೇನು ಓದ್ತಾ ಇದ್ದ, ನೀವು ಓದ್ಕೊತೀರ ದಯಮಾಡಿ. ಅದು ಓದ್ದ ನಾನು ಒಂದ್ಸಾರಿ ಓದ್ಬೇಕು ಸರ್, ಮತ್ತೆ ರಿಪೀಟ್ ಮಾಡ್ತೀನಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಹಾಸನ ಕಸ್ಬಾ ಉಂಡಿ, ಚಿಕ್ಕೊಂಡಗೂಡ, ಎರೆಬಾಳು, ಲಕ್ಷ್ಮೀಪುರ, ದೊಡ್ಡಕೊಂಡಗೂಡ, ಹತ್ತಿರಕೆರೆ, ಪುತ್ತೂರು, ಸಮುದ್ರಬಳ್ಳಿ, ಬೂನಹಳ್ಳಿ ಗ್ರಾಮ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಇನ್ನಿತರ ಗ್ರಾಮಗಳಿಗೆ ಸುಮಾರು 1000 ಎಕರೆಗೂ ಅಧಿಕ ಸರ್ಕಾರಿ ಖರಾಬು ಮಂಜೂರು ಜಮೀನುಗಳನ್ನು ಕೆರೆಕಟ್ಟೆಗಳನ್ನು ಭೂ ಮಾಫಿಯಾದವರು, ಕಂದಾಯ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಮಾಡಿಕೊಂಡಿರುವ ಜೀವಿ ಆಧಾರದ ಮೇಲೆ ಅನುಕೃತವಾಗಿ ಬಡವಣೆಗಳನ್ನು ನಿವೇಶನಗಳನ್ನು ರಚಿಸಿ ರೈತರಿಗೆ ಸಾರ್ವಜನಿಕರಿಗೆ ವಂಚಿಸಿ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿಗಳಷ್ಟು ಆರ್ಥಿಕ ನಷ್ಟ ಉಂಟು ಮಾಡಿರುವ ಬಗ್ಗೆ ಸಮಗ್ರ ತನಿಖೆ ಮಾಡುವ ನಡೆಸಿ ತಪ್ಪಿಸಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸುವಂತೆ ಸೂಚಿಸಿದೆ. ಗೊತ್ತಾಯ್ತಲ್ಲ ಸರ್? ಇದು ನಾವು ಇದನ್ನ ನಾವೇನಾಯ್ತು, ಇದು ಒಂದು ಲೆಟರ್ ಕೊಟ್ಟಿದ್ದೀವಿ ಕಂದಾಯ ಮಂತ್ರಿಗಳಿಗೆ. ಏನ್ ಸರ್, ಕಂದಾಯ ಮಂತ್ರಿಗಳಿಗೆ ಕೊಟ್ಟು ಕಂದಾಯ ಮಂತ್ರಿಗಳು ತೋರಿಸಿದ್ದಲ್ಲ ಇದನ್ನ. ಆಮೇಲೆ ಇದನ್ನ ಕಂದಾಯ ಮಂತ್ರಿಗಳು ಎಲ್ಲ ಬಯಸ್ತೈತೆ ಕೊಡಪ್ಪ. ಕಂದಾಯ ಮಂತ್ರಿಗಳು ನೋಡಿ ಸರ್, ಇಲ್ಲಿ ತಮ್ಗೆ ಆರ್ಡರ್ ಮಾಡಿರೋದು ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದು. ಕರೆಕ್ಟಾ ಸರ್? ಇದೆಲ್ಲ ಬರೆದಿದ್ದೀವಿ. 4 ಜನ MLAಗಳು ಕೊಟ್ಟಿದ್ವಿ ನಾವು. ಇದಾಯ್ತಾ? ಇದ್ರ ಮೇಲೆ ಏನಂತೆ, ಇದು ಸರ್ವೇರು ವಿನಾಶಕ್ಕೆ ಆಗಿರುವ ಬಗ್ಗೆ ಈಗ ಮಹಾನಗರ ಪಾಲಿಕೆ ಬೇರೆ ಇರುವ ವರದಿ ನೋಡಿ ಸರ್ವೇರ್ ಬರೀತಾರೆ. ಆ ಸರ್ವೇರ್ ಒಬ್ರು ಮುಸ್ಲಿಂ ಇದ್ರು. ಅವರು 10, 25, 106, 130 ಸಂಬಂಧ ಹಂಗಾಮಿ ಸಾಗುವಳಿ ಚೀಟಿ ನೀಡುವ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೆ ಕಾನೂನು ಬಾಹಿರವಾಗಿ ಕಾಯಂ ಚೀಟಿ ನೀಡುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪೂರ್ಣ ಇದಿಲ್ವೇ ಇಲ್ಲ. ಆದ್ರೂ ಮೂಲ ಮಂಜೂರಾತಿ ಕಡತ ಲಭ್ಯ ಇಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಡೆಯಲಿದ್ದ ಎನ್ನಲಾದ ಲೋಪವನ್ನು ಪರಿಶೀಲಿಸಿ ಮಂಜೂರಾತಿಯನ್ನು ರದ್ದುಗೊಳಿಸಿ ಸಂಬಂಧಿಸಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಡೆದಿದೆ ಎನ್ನಲಾದ ಲೋಪದೇಶಗಳ ಪರಿಶೀಲನೆಗಾಗಿ ತನಿಖೆ ನಡೆಸಲು ಮೈಸೂರು ವಿಭಾಗದ
ಪ್ರಾಧಿಕಾರಿ ಆಯುಕ್ತರು RCM ದಿನಾಂಕ 15/24 ಮೂಲಕ ತನಿಖಾ ತಂಡವನ್ನು ರಚಿಸಲಾಗಿರುತ್ತೆ. ಯಾರಿಲ್ಲಿ ಈ 15 ಯಾರು ಮಾಡಿದ್ರು ತನಿಖಾ ತಂಡ, ಯಾರು ಕಳ್ಳರಿದ್ರು, ಈ ಇದಕ್ಕೆಲ್ಲ ಬೋಗಸ್ ಮಾಡಿದ್ರಲ್ಲ, ಆ ತನಿಖಾ ತಂಡಕ್ಕೆ ಇವಳೇ ನೇಮಕ ಮಾಡಿದ್ರು. ಯಾರು ಡಿಪ್ಟಿ ತಹಸೀಲ್ದಾರ್ ಇದ್ದಲ್ಲ ಆ ಅಧಿಕಾರಿಗಳೇ ಈ ತನಿಖಾ ತಂಡಕ್ಕೆ ಮಾಡಿದ್ರು. ಗೊತ್ತಾಯ್ತಲ್ಲ ಸರ್, ತನಿಖಾ ತಂಡ ಮಾಡ್ತೀವಿ ಅಂತ ಹೇಳಿದ್ರು. ತನಿಖಾ ತಂಡಕ್ಕೆ ಯಾರು ಮಾಡಿದ್ದು? ಯಾರು ಇದ್ರಲ್ಲಿ ಎಲ್ಲ ಭಾಗಿಯಾಗಿದ್ರು 750 ಕೋಟಿ ಆಸ್ತಿಗೆ ಅವರೇ ತನಿಖಾ ತಂಡಕ್ಕೆ ಮಾಡ್ಬೇಕು. ಅವರೆಲ್ಲ ಸಾಗುವಳಿ ಚೀಟಿ ಕೊಟ್ಟರು, ಲಗ್ನ ಸಾಗುವಳಿ ಚೀಟಿ ಅವರೇ ಹೇಳ್ತಾರೆ ಸರ್ಕಾರಕ್ಕೆ ಫುಟ್ಬಾಲ್ ಹಾಕಿರ್ಬೇಕು ಅಂತ ಇಲ್ಲ. ಆಯ್ತಾ? ಹಾಸನ ಜಿಲ್ಲೆ ತಾಲೂಕು ಕಸ್ಕೋಡು ಚಿಕ್ಕೋಡುಗಳಲ್ಲಿ 7 ವರ್ಷ ಜಮೀನು ಅಕ್ರಮ ಮಂಜೂರು ಮಾಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಕಲೇಶ್ವರ ಉಪಾಧಿಕಾರಿ ಹೆಚ್ಚಲಾಗಿದೆ. ತನಿಖಾ ಪ್ರಕರಣ ಸಂಬಂಧಿತ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಇದನ್ನ ಎಲ್ಲ ಆಯ್ತಲ್ಲ ಸರ್, ಆದ ಕಾರಣ ಇದೆಲ್ಲ ಆಯ್ತಲ್ಲ ಸರ್, ಇದೆಲ್ಲ ಮಾಡಾಯ್ತು. ಇವತ್ತರಿಗೆ ತನಿಖಾ ತಂಡ ಆಕ್ಷೇಪಣೆ ಕಂಡು ಬಂದು ತನಿಖಾ ತಂಡವನ್ನು ಸರ್ಕಾರದಿಂದ ರಚಿಸುವುದು ಸೂಕ್ತವಾಗಿರುತ್ತೆ ಎಂದು ಅಭಿಪ್ರಾಯ ಇದಾಯ್ತು. ಇದೆಲ್ಲ ಆಯ್ತಲ್ಲ ಸರ್, ಬೋಗಸ್ಸು ಇದೆಲ್ಲ ಮಾಡಾಯ್ತು. ಈಗ ಕೂಡ ಇವತ್ತವರೆಗೆ ಏನು ಇಲ್ಲ, 1 ವರ್ಷ ಆಯ್ತು. ಇದನ್ನ ಸಮಗ್ರವಾಗಿ ಕೆಲವು 4 ಎಕರೆ 3 ಎಕರೆ ಪ್ರಕರಣಕ್ಕೆಲ್ಲ SIT ರಚನೆ ಮಾಡ್ತಾರಲ್ಲ ಸ್ವಾಮಿ, SIT ರಚನೆ ಮಾಡಿ 2000 ಕೋಟಿ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಇವತ್ತು ನಮ್ಮ ಯಾರು ತಹಸೀಲ್ದಾರ್ ಕೊಟ್ಟವ್ರೆ 4/10/2025ಕ್ಕೆ ಅಂದಿನ ತಹಸೀಲ್ದಾರರಾದಂತ ME ನಟೇಶ್, ಹಾಲಿ ಉಪವಿಭಾಗ ತನಿಖೆ ಉಪವಿಭಾಗ ಇವ್ರು ಸೇರಿಯವರೇ. ಅಂದಿನ ಸಿರಿಸ್ಟಾರ್ ತಿಮ್ಮಯ್ಯ, ಸಿರಿಸ್ಟಾರ್ ತಾಲೂಕು ಕಚೇರಿ, ಅಂದಿನ ಜಾನೇಂದ್ರ ಪ್ರಥಮ ದರ್ಜೆ ಹಾಲಿ ರಾಜಸ್ವ ನಿರೀಕ್ಷಕರು ಕಸ್ಬಾವಳಿ, ಉಳಿದ ಇಲಾಖೆ ಇವೆಲ್ಲ ಅವರೇ ಅಂತ ಹೇಳ್ತಾರೆ. ಇವರೆಲ್ಲ ಭಾಗಿಯಾಗಿವ್ರೆ ಅಂತ. ನನಗೆ ಏನಾಯ್ತು ಅದಿರ್ಲಿ, ಆಮೇಲೆ ತಗೊಳ್ಳೋಣ. ನಾನು ಹೇಳೋದು, ಒಬ್ಬ ಕಂದಾಯ ಸಚಿವರು 1 ವರ್ಷ ಆದ್ರೆ ಈ ತರ ಇದನ್ನ ಮಾಡೋದಿದ್ರೆ ಅಂದ್ರೆ ಇದ್ರಲ್ಲಿ ಯಾರೋ ದೊಡ್ಡ ನಮ್ಮ ಶಾಸಕರು ಸ್ವರೂಪಣ್ಣ ಹೇಳಿದ್ರಲ್ಲ, ಒಂದು ದೊಡ್ಡ ಇವರಿದ್ದಾರೆ ಅನ್ನೋದು ಕಾಣುತ್ತೆ ಅಂತ ಅವರು ಸ್ವರೂಪದ್ದು. ಗೊತ್ತಾಯ್ತಲ್ಲ ಸರ್, ಸ್ವರೂಪು, ನಾನು, ಮಂಜಣ್ಣ, ಬಾಲಣ್ಣ ಎಲ್ಲ ಸೇರಿ ಅಸೆಂಬ್ಲಿ. ಇದು ಸುಮಾರು ಹಾಸನ ನಗರ ಸುತ್ತಮುತ್ತ ಮಹಾನಗರ ಪಾಲಿಕೆ ಆಗಿದ್ರು 4 ವರ್ಷ ಚಾರ್ಜ್ ಕೊಡಲ್ಲ. PDOಗಳು 3-4 ವರ್ಷ ಚಾರ್ಜೇ ಕೊಡಲ್ಲ. ಯಾಕೆ ಚಾರ್ಜ್ ಕೊಡಲ್ಲ? 5 ಕಿಲೋಮೀಟರ್ ಒಳಗೆ ಏನು ಮಾಡಕ್ಕಾಗಲ್ವಲ್ಲ ಚಾರ್ಜ್ ಕೊಟ್ರೆ. ಅದ್ರ ಮೇಲೆ ಈಗಾಗಲೇ 25 ಜನಕ್ಕೆ ಒಟ್ಟು 4 ಆಗೈತಿ. ಮತ್ತೆ ಈಗ ನಗರಾಭಿವೃದ್ಧಿಯಲ್ಲಿ ಯಾರು ಕಮಿಷನರ್ಗಳಿದ್ರು ಅವರು ಸೇರ್ಕೊಂಡು ಅವ್ರು ಚಾರ್ಜ್ ತಗೋಬೇಕಾಯ್ತು. ಯಾರು ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲ ಸೇರಿಸಿ ಇದು ಒಂದು ದೊಡ್ಡ ಪ್ರಕರಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜಿಲ್ಲೆ ಬರ್ತಾ ಇದ್ದಾರೆ. ಈ ಜಿಲ್ಲೆಯ ಭೂಮಾಫಿ ನಮ್ಮ ಪ್ರಕಾಶ್ ಇವರು ಹೇಳೋದು, ಸ್ವರೂಪ್ ಪ್ರಕಾಶ್ ಹೇಳೋದು, ಕೆರೆ ಕಟ್ಟೆ ಯಾವ ಉಳಿತಾ ಇಲ್ಲ. ಅವ್ರು ಯಾವ್ದೋ ಒಂದು ಲೇಔಟ್ ಮಾಡ್ತಾವ್ರೆ ಅಂದ್ರಲ್ಲ, ಅಲ್ಲಿ ಒಂದು ಖಾಲಿ ಹೋಗಿತ್ತು, ರಾಜಕಾಲಿ ಹೋಯ್ತು ಅಂತ ADL ರಿಪೋರ್ಟ್ ಕೊಟ್ಟಿರೋದು ಐತೆ ಅಂತಾರೆ. ಅದಿದ್ರು ಟಿಲ್ ಟುಡೇ ಏನು ಇಲ್ಲ. ADL ರಿಪೋರ್ಟ್ ತೋರ್ಸೋದು ರಾಜಕಾಲುವೆ ಹೋಗ್ಲಿಲ್ಲ, ಇಲ್ಲಿ ರೋಡ್ ಮಾಡಿದೆ. ರಾಜಕಾಲುವೆ ತೋರ್ಸಂಗೆ ಅಂತೆಲ್ಲ ನಾವೇಳ ಏನಾಗುತ್ತೆ, ಮಳೆಗಾಲದಲ್ಲಿ ನೀರು ಶೇಖರಣೆ ಆಗುತ್ತೆ. ಮಳೆಗಾಲ ಒಂದು 50 ಕೋಟಿ 300 ಕೋಟಿ ಫ್ಲೈಓವರ್ ಇರ್ಬೋದು. ದೊಡ್ಡ ಸ್ಟ್ರೈಕ್ ಕುಟ್ಕೊಂಡ್ರು, ಫ್ಲೈಓವರ್ ಸ್ಟ್ರೈಕ್ ಕುಟ್ಕೊಂಡ್ರು. ಇವತ್ತು ಹಾಸನ ಬೇಲೂರು ರೈಲ್ವೆ ಮಾರ್ಗ 4 ವರ್ಷ ಇವತ್ತವರೆಗೆ ಲ್ಯಾಂಡ್ ಅಕ್ವಿಷನ್ ದುಡ್ಡು ಕೊಟ್ಟವ್ರು ಕೇಂದ್ರ ಸರ್ಕಾರ. ಇವತ್ತವರೆಗೆ ಏನಿಲ್ಲ. ಲ್ಯಾಂಡ್ ಅಕ್ವಿಷನ್ ದುಡ್ಡು ಎಲ್ಲ ಕೊಟ್ಟಾದ್ರು ಇವತ್ತವರೆಗೆ ಏನೈತೆ. ಆಮೇಲೆ ಹಾಸನ ಬೆಂಗಳೂರು, ಹಾಸನ ಬೇಲೂರು, ಹಾಸನ ಬೇಲೂರು, ಬೇಲೂರು ಹಾಸನ ಮತ್ತೆ ಎಡೆಗೋಡ್ನಹಳ್ಳಿಯಿಂದ ಅಪ್ ಟು ಬಿಳಿಕೆರೆ 2000 ಕೋಟಿ ಕೊಡ್ತಿದ್ರು. ಇವತ್ತವರೆಗೆ ಲ್ಯಾಂಡ್ ಅಕ್ವಿಷನ್ ಇಲ್ಲ, ಏನಿಲ್ಲ. ಈ ಪರಿಸ್ಥಿತಿಗೆ ಐತೆ. ಇದನ್ನ ದಯಮಾಡಿ ಕೇಂದ್ರ ಸರ್ಕಾರ ಕೊಟ್ಟದ್ದು ಉಪಯೋಗ ಮಾಡಿಕೊಂಡು ಈ ಜಿಲ್ಲೆಯ ರೈತರ ಆಸ್ತಿ ಉಳಿಸ್ಕೊಡಿ. ಕೆಲವು ಭೂಮಾಫಿಯಾ ಈಗ 500 ರೂಪಾಯಿ ಸೈಟ್ ಕೊಟ್ಬೇಕು ಹೌಸಿಂಗ್ ಬೋರ್ಡಲ್ಲಿ. ಇವತ್ತೆಷ್ಟು? 2000. ಈಗ ಚನ್ನಪಣ್ಣ ಅಲ್ಲಿ ಕೆಲವರು 4 ಎಕರೆ ಇದ್ರೆ 1.5 ಎಕರೆ ಇದ್ರೊಳಗೆ ಹೊಡೆಯೋದು. ಬರೀ ಲೇಔಟ್ ಇದೇ ಐತೆ. ಈಗ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಸುಮಾರು ಎಷ್ಟಪ್ಪ 3 ನಾವು ಸ್ಟ್ರೈಕ್ ಕೊಡಕ್ ಮಾಡಿದ್ದು. ನಾನು, ರಾಜೀವ್, ನಿಮ್ ತಂದೆ
12,000 ಸೈಟ್ ರೆಡಿ ಐತೆ. ಸೈಟ್ ರೆಡಿ ಇದ್ರು ಇವತ್ತವರೆಗೆ ಕೊಡಕ್ಕಾಗಿಲ್ಲ. ಯಾಕೆಂದ್ರೆ ಖಾಸಗಿಯರ್ ಕೊಟ್ಬಿಟ್ರೆ 12,000 ಕೊಟ್ಬಿಟ್ರೆ ಖಾಸಗಿಯರ್ ಡಿಮ್ಯಾಂಡ್ ಹೋಯ್ತದೇನ? ಏನಂದ್ರೆ ನೋಡ್ರೆ, ಈ 12,000 ಸೈಟ್ ಕೊಟ್ಬಿಟ್ರೆ ಖಾಸಗಿಯರ್ ಮುಸಕ್ ಹೋಗ್ತಾರೆ. ಅದು ಎಲ್ಲ ಖಾಸಗಿಯರ್ದೆಲ್ಲ ಮುಗಿಸಿ ಆಮೇಲೆ 1,000 ತಗೊಳ್ಳಿ. ಆ ತರ ಇದೆ. ದಯಮಾಡಿ 500 ರೂಪಾಯಿ ಕೊಟ್ಟು ಸೈಟ್ ಅವತ್ತು ಚನ್ನಪಟ್ಟಣದ್ದು ಪಾಪ. ಇವತ್ತು ಎಷ್ಟು ಹೋಗ್ತಾ ಇದೆ ಚನ್ನಪಟ್ಟಣದ್ದು? 5,000 ರೂಪಾಯಿ ಹೋಗ್ತಾ ಇದೆ. ಮೈನ್ ರೋಡ್ 10,000 ಪಾಪ. ಅವಕ್ಕೆ ಎಕರೆಗೆ 5 ಲಕ್ಷ ಕೊಟ್ರು. ನಾನು ಬಡ್ಕೊಂಡೆ 5 ಲಕ್ಷ ಮುಂಚೆನೆ 5 ಲಕ್ಷ ಒಂದ್ ಸೈಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಆಗ 5 ಲಕ್ಷ ಕೊಟ್ಟಿದ್ರೆ 5 ಎಕರೆ ಕಾಫಿ ತೋಟ ಬರೋದು, ಒಂದ್ ಸೈಟ್ ಬರೋದು. ಇದೇ ತರ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡಿದ್ರು? ಇದಿತ್ತಲ್ಲ ಬಸ್ ಸ್ಟ್ಯಾಂಡ್, ಇದು ಇಂಜಿನಿಯರಿಂಗ್ ಕಾಲೇಜು, ನಮ್ಮ ಎಂತದಪ್ಪ ಲೇಔಟ್, ಇದು ಎಂತ ಲೇಔಟ್ ಸರ್ ಅದು, ಸತ್ಯಮಂಗಲ ಲೇಔಟ್, 8,000 ರೂಪಾಯಿ ಕೊಟ್ಟಿದ್ರು. ನಾನು ಪ್ರಕಾಶನ್ ಸೇರಿ 1 ಲಕ್ಷ ದುಡ್ಡು ನಾನು ಹೌಸಿಂಗ್ ಲಿಸ್ಟ್ ಇದ್ದಾಗ ಒಂದ್ ಸೈಟ್ 40 ವರ್ಷ. ಇವತ್ತ ಸೈಟೇ 1 ಲಕ್ಷ ರೂಪಾಯಿ, 1 ಕೋಟಿ 2 ಕೋಟಿ ಕೊಟ್ಟು ನಾವು ಮಾಡಿರೋದು. ಇವತ್ತು ಹಾಸನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಪೂರ್ತಿಯ ಈ ಒಳ್ಳೆ ಸಾಹುಕಾರಗಳಿಗೆ 100 ಎಕರೆ 200 ಎಕರೆ. ನಾವು ಒಂದು ಅರ್ಧ ಗುಂಟೆ ತಗೊಂಡಿದ್ದೀವಿ ಅದರಲ್ಲಿ. ಹೇಳಿಲ್ವ ಇಲ್ಲಿ ಸ್ವಲ್ಪ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿಗಳಿಗೆ ದಯಮಾಡಿ ಹಾಸನ ಜಿಲ್ಲೆ ವ್ಯಾಪ್ತಿ ನಿಮ್ಮ ವಿಧಾನಸಭೆ ಒಳಗೆಯ ನಿಮ್ಮ ಕಂದಾಯ ಮಂತ್ರಿಗಳು ಮತ್ತೆ ನಿಮ್ಮ ಉಪಮುಖ್ಯಮಂತ್ರಿಗಳ ಸದನದಲ್ಲಿ ಹೇಳಿದ್ದಾರೆ. ಅದರಂತೆ ದಯಮಾಡಿ 4 ಎಕರೆ 3 ಎಕರೆಗೆಲ್ಲ SIT ರಚನೆ ಮಾಡಿ ದೊಡ್ಡ ದೊಡ್ಡ ದಿನ ಬೆಳಿಗ್ಗೆ ಟಿವಿಲಿ ಬರ್ತವೆ. ಇದನ್ನ ಗೊತ್ತಾಯ್ತು ಸರ್. 1 ವರ್ಷ ಇಲ್ಲ ಅಂದ್ರೆ ಇದರಿಂದ ಯಾರವ್ರೆ? ಯಾರೋ ಲ್ಯಾಂಡ್ ಮಾಫಿಯಾ ಇರ್ಬೇಕು, ಯಾರೋ ಇವ್ರು ಇರ್ಬೇಕು ಅಲ್ವಣ? ಅದಕ್ಕೋಸ್ಕರ ಅವರು ಈಗ ಹೇಳಕ್ಕೋಟ್ ಧಮಕಿ ಹಾಕಿ. ಅದರಿಂದ ದಯಮಾಡಿ ಈ ರೈತರು ಉಳಿಸಕ್ಕೆ ಏನಾದ್ರು ಈ ಜಿಲ್ಲೆಯಲ್ಲಿ ಈ ಅಕ್ರಮಗಳನ್ನೆಲ್ಲ ನಡೀತಾ ಇರುತ್ತೆ ತಡೆಯಕ್ಕೆ ಒಂದು ದೊಡ್ಡ ಮಟ್ಟದ ತನಿಖಾ ತಂಡ SIT ಮಾಡಿ, ಯಾವ್ದಾದ್ರು ತನಿಖಾ ತಂಡ ಮಾಡಿ. ಇವ್ಯಾವ 3 ತಂಡ ಮಾಡಿ 3 ಇವತ್ತುವರೆಗೆ ಏನೂ ರಿಪೋರ್ಟ್ ಇಲ್ಲ. ಎಲ್ಲ ಹಿಂದ್ಗಡೆ ಶಾಮೀಲಾಗ್ತಾ ಇದ್ದಾರೆ. ಒಬ್ಬ ತಹಸೀಲ್ದಾರ್ ಹೇಳ್ತಾರೆ ಸರ್ಕಾರಿ ಜಮೀನು, ನನಗೆ ಸರ್ಕಾರಿ ಜಮೀನು ಉಳಿಬೇಕು, 1,000 ಕೋಟಿ ಆಸ್ತಿ ಉಳ್ಕೋಬೇಕು, ಸರ್ಕಾರಿ ಆದಾಯ ಬರಬೇಕು. ಅಷ್ಟೇ ನಾನು ಮನವಿ ಮಾಡೋದು ಮುಖ್ಯಮಂತ್ರಿಗಳಿಗೆ. ಇಲ್ಲ ಅಂದ್ರೆ ತಹಸೀಲ್ದಾರ್ ಪಾಪ ಏನ್ ಮಾಡ್ಲಿ ಸರ್, DC ತಕ್ಕ ಹೋಗಿ ರಿಪೋರ್ಟ್ ಸೈನ್ ಹಾಕಮ್ಮ ಅಂದ್ರೆ ಗೇಟಿಂದ ಹಾಕಿ ಹೋಗ್ತಾರೆ ಅಂತ ಪರಿಸ್ಥಿತಿ. ಆಮೇಲೆ DC ಕೇಳಿದ್ರೆ ಟೈಮ್ ಇಲ್ಲ. 1 ತಿಂಗಳಿಂದ ಮುಖ್ಯಮಂತ್ರಿಗಳ ಭೇಟಿಗೋಸ್ಕರ ಮೂಡಾದಿಂದ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ. ಮೂಡ ಇವರಿಗೆ 1 ಕೋಟಿ ಕೊಡಬೇಕು, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ DC ಹೇಳಿದ್ದಾರೆ. ನನಗೆ ನೇರವಾಗಿ ಹೇಳ್ತೀನಿ, ವಿಷಯ ಬರೋದು ಹೇಳ್ತಾ ಇದ್ದೀನಿ. ಯಾರೋ ಇನ್ನೊಂದು ಮಾನಗರ ಎತ್ತರವೇ ಟೌನ್ ಪ್ಲಾನಿಂಗ್ 25 ಲಕ್ಷ. ಹಾಸನ ಎಕ್ಸಿಕ್ಯೂಟಿವ್ ಇದ್ರಲ್ಲ CM ಕಾರ್ಯಕ್ರಮಕ್ಕೆ, ಅದಕ್ಕೆ 25 ಲಕ್ಷ ಹಾಸನ ಎಕ್ಸಿಕ್ಯೂಟಿವ್. ಆಮೇಲೆ ಜಿಲ್ಲಾ ಲೆವೆಲ್ ಎಲ್ಲ ಇಲಾಖೆ, ಗಣಿ ಭೂ ವಿಜ್ಞಾನ ಇಲಾಖೆ ಅವ್ರಿಗೆ ಸುಮಾರು ಕನಿಷ್ಠ 4 ರಿಂದ 5 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ ಅಂತಾರೆ. ಅದು ಸಚಿವರು ಸುಳ್ಳು ಗೊತ್ತಿಲ್ಲ, ಅಥವಾ ಸರ್ಕಾರದಿಂದ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಊಟ ತಿಂಡಿ ಎಲ್ಲ ಆಗ್ತದೆ. ಆಮೇಲೆ ಇದನ್ನ ದಯಮಾಡಿ ಅಧಿಕಾರಿಗಳು ಏನ್ ಮಾಡ್ತಾರೆ, ಇದು ದುಡ್ಡು ಇಸ್ಕೊಳ್ತಾರೆ. ಅವ್ರಿಗೆ ಯಾರು ಇದು ಮಾಡ್ಕೊಡಕ್ ಹೋಗ್ಬೇಕಲ್ಲ, ಸೈಟ್ ಕಂಪ್ಲೇಂಟ್ ಇರಲ್ಲ, ಅವ್ರು ತಾವು ಸ್ವಾಮಿ ನಾವು ಖರ್ಚಿಗೆ ದೈತ್ ಕೊಡ್ಬೇಕು. ಸಾರ್ವಜನಿಕರಿಗೆ ಹೊರೆ ಬೀಳುತ್ತೆ ಅಷ್ಟೇ, ಗೊತ್ತಾಯ್ತಾ? ಅವರೇನು ಅವ್ರ ಮನೆಯಿಂದ ಯಾರು ಕೊಡಲ್ಲ. ಎಕ್ಸಿಕ್ಯೂಟಿವ್ 25 POD MIಗೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಇದನ್ನ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಇಲ್ಲಿಯ ಜಿಲ್ಲೆ ಮುಖ್ಯಮಂತ್ರಿಗೆ ಬರ್ತಾ ಇರುವಾಗ, ಅವ್ರ ಭಾಗ್ಯ ಕೊಡಕ್ ಬರುವಾಗ ಅದನ್ನ ಈ ಭಾಗ್ಯಕ್ಕೆ, ಗೊತ್ತಾಯ್ತು ಸರ್. ಆಮೇಲೆ ಕಂದಾಯ ಇಲಾಖೆಯಲ್ಲಿ ಮಂತ್ರಿಗಳನ್ನ ಮನವಿ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆದ್ರೆ ಈ ತಹಸೀಲ್ದಾರ್ಗಳಿಗೆ ಕ್ಲೀನ್ ಆಗಿ ಯಾವಿದೆ, ಯಾವ ಅಕ್ರಮ ನಡೆದಿದೆ, ಅಕ್ರಮ ನಡೆದಿಲ್ಲ ಅಂದ್ರೆ ಬರೆಯ ಕೇಳಿ, ಸೈನ್ ಹಾಕಿ ಕೇಳಿ. ನಡೆದಿಲ್ಲ
ತಹಸೀಲ್ದಾರು, ನಮ್ಮ ವಿಲೇಜ್ ಅಕೌಂಟೆಂಟ್ಗಳು, ಡೆಪ್ಟಿ ತಹಸೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಮತ್ತೆ ಸರ್ವೇಯರು, ADLR ಮಾಡಿ ಯಾವುದೇ ಈ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಏನು ನಡೆದಿಲ್ಲ ಅಂತ ಒಂದು ಮಾಡಿ ಪತ್ರಿಕೆ ಬಿಡುಗಡೆ ಮಾಡಿಸಿ ಅಲ್ವಾ ಸರ್? ಹಾಸನ ತಾಲೂಕಿಗೆ ಒಂದು ಮಾಡಿ, ಆಮೇಲೆ ಬೇರೆ ಅದರ್ಸ್